ಹಾಯ್ ಹಲೋ ನಮಸ್ತೆ. ಇದು ಶಾರದಾ ಪಾಠಶಾಲಾ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿ ಓದ್ತಾ ಇದ್ದೀರಾ ಅಂಥೇಳಿ. ಸೊ ಎಲ್ಲರೂ ಕೇಳ್ತಾ ಇದ್ರಿ ಪಿ ಸಿ ಮತ್ತು ಪಿ ಎಸ್ ಐ ನೋಟಿಫಿಕೇಷನ್ ಯಾವಾಗುತ್ತೆ ಮೇಡಮ್, ಸ್ವಲ್ಪ ದಯವಿಟ್ಟು ತಿಳಿಸ್ಕೊಡಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ರಿ. ಸೊ ನಿಮಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಪಿ ಸಿ ಮತ್ತು ಪಿ ಎಸ್ ಐ ನೇಮಕಾತಿ ಯಾವಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಎಷ್ಟೆಷ್ಟು ಹುದ್ದೆಗಳು ಯಾವ ಡಿಸ್ಟಿಕ್ಕಲ್ಲಿ ಖಾಲಿ ಇದ್ದಾವೆ ಅನ್ನೋದರ ಮಾಹಿತಿಯನ್ನು ಕುರಿತು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಪಿ ಸಿ ಮತ್ತು ಪಿ ಎಸ್ ಐ ನೇಮಕಾತಿಗೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಏನು ಹೇಳಿದ್ದಾರೆ, ಎಷ್ಟು ಪೋಸ್ಟು ಹೊರಡಿಸ್ತೀನಿ, ಅಧಿಸೂಚನೆಯನ್ನು ಹೊರಡಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಇನ್ನೊಂದು ಯಾವಾಗ ಹೊರಡಿಸ್ತಾರೆ ಅನ್ನೋದ್ರ ಕುರಿತು ಏನು ಹೇಳಿದ್ದಾರೆ ಅನ್ನೋದನ್ನು ಈ ಎಲ್ಲ ಮಾಹಿತಿ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಇರುತ್ತೆ. ಸೊ ಸ್ಕಿಪ್ ಮಾಡ್ದೇ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ, ಇಲ್ಲಿ ನೋಡ್ಬೋದು ಡೈರೆಕ್ಟರ್ ಜನರಲ್ ಆಫ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ರವರ ಕಾರ್ಯಾಲಯ, ಸೊ ಬೆಂಗಳೂರು, ಈ ಒಂದು ಆದೇಶನ ಹೊರಡಿಸಿರ್ತಕ್ಕಂಥದ್ದು. ಯಾವಾಗ ಹೊರಡಿಸಿದ್ದಾರೆ ಅಂತಂದರೆ ಲಾಸ್ಟ್ ಇಯರ್ 2025 ಹೊರಡಿಸಿರುವಂಥದ್ದು. ಸೊ ನೆಕ್ಸ್ಟ್ ನೋಡಿ, ನೀವು ಕೇಳ್ತಾ ಇರುವಂಥ ಒಂದು ಹುದ್ದೆ ಅಂದರೆ ಪಿ ಸಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡುವ ಒಂದು ಕುರಿತು ಈ ಒಂದು ಆದೇಶ ಪತ್ರವು ಒಳಗೊಂಡಿದೆ. ಸೊ ಇದರಲ್ಲಿ ಏನೇನಿದೆ ಅಂತ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ನೋಡಿ. ನೀವಿಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕಚೇರಿಯ ಉಲ್ಲೇಖಿತ ಪತ್ರವನ್ನು ಗಮನಿಸಲಿಕ್ಕೆ ಕೋರಲಾಗಿದೆ. ಸದರಿ ಪತ್ರದಲ್ಲಿ 1650 ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಕಲ್ಯಾಣ ಕರ್ನಾಟಕದ ಮತ್ತು 1375 ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳು, ಓಕೆ, 225 HKದಲ್ಲಿ ಬರುತ್ತೆ. ಹಾಗೆ 1375 ನಾನ್ HKದಲ್ಲಿ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟ ಘಟಕಗಳಿಂದ ವರ್ಗೀಕರಣವನ್ನು ಪಡೆದು ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಲಿಕ್ಕೆ ಕ್ರಮ ಕೈಗೊಳ್ಳುವಂತೆ ಕೋರಲಾಗಿತ್ತು. ಹಾಗೂ ಘಟಕವಾರು ಹುದ್ದೆಗಳ ಹಂಚಿಕೆ ವಿವರವನ್ನು ಅನುಬಂಧ 6ರಲ್ಲಿ ಒದಗಿಸಲಾಗಿತ್ತು. ಅರ್ಥ ಆಯಿತಾ? ಸೊ HKದಲ್ಲಿ ಎಷ್ಟು? 225. ಹಾಗೆ ನಾನ್ HKದಲ್ಲಿ 1375 ಹುದ್ದೆಗಳನ್ನು ಹೊರಡಿಸಿ ಈ ಒಂದು ಕ್ರಮವನ್ನು ಕೈಗೊಳ್ಳುವಂತೆ ಕೋರಲಾಗಿದೆ. ನೋಡಿ, ಸದರಿ 1650 ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಆಡಳಿತಾತ್ಮಕ ಕಾರಣಗಳಿಂದ ಮರು ಹಂಚಿಕೆ ಮಾಡಲಾಗಿದ್ದು, ಘಟಕವಾರು ಹುದ್ದೆಗಳ ಮರು ಹಂಚಿಕೆ ವಿವರವನ್ನು ಅನುಬಂಧ 6ರಲ್ಲಿ ಲಗತ್ತಿಸಿದೆ. ಹಾಗೂ ಸದರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ಘಟಕಗಳಿಂದ ವರ್ಗೀಕರಣವನ್ನು ಪಡೆದು ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳುವಂತೆ ಕೋರಲಾಗಿದೆ. ಸೊ ಇಷ್ಟು ಈ ಒಂದು ಆದೇಶ ಪತ್ರದಲ್ಲಿ ಇರುವಂಥದ್ದು. ಪೋಸ್ಟ್ಗಳನ್ನು ಎಷ್ಟು ಹಂಚಿಕೆ ಮಾಡಿದ್ದಾರೆ ಅನ್ನೋ ಒಂದು ವಿವರಗಳನ್ನು ಈ ಒಂದು ಆದೇಶ ಪತ್ರದಲ್ಲಿ ಹೊರಡಿಸಿದ್ದಾರೆ. ಸೊ ಡೈರೆಕ್ಟರ್ ಜನರಲ್ ಆಫ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಸಲೀಂ ಅವರ ಒಂದು IPS ಆಫೀಸರ್ ಇವರು ಈ ಒಂದು ಆದೇಶ ಪತ್ರವನ್ನು ಹೊರಡಿಸಿರ್ತಕ್ಕಂಥದ್ದು. ಸೊ ಅವರ ಸಹಿ ಕೂಡ ನೀವು ನೋಡ್ಬೋದು. ಸೊ ನೆಕ್ಸ್ಟ್ ನೋಡಿ, ಬಹಳ ಇಂಪಾರ್ಟೆಂಟು, ಯಾವ್ಯಾವ ಒಂದು ಡಿಸ್ಟಿಕ್ಕಲ್ಲಿ ಎಷ್ಟು ಹಂಚಿಕೆ ಮಾಡಿದ್ದಾರೆ. ಸೊ ಇದನ್ನು ನೋಡೋಕ್ಕಿಂತ ಮುಂಚೆ ನಾವು ಯಾವ್ಯಾವ ಒಂದು ಹುದ್ದೆಗಳು ಎಷ್ಟು ಖಾಲಿ ಇದ್ದಾವೆ, HKದಲ್ಲಿ ಎಷ್ಟಿದ್ದಾವೆ, ನಾನ್ HKದಲ್ಲಿ ಎಷ್ಟಿದ್ದಾವೆ ಅಂತ ನೋಡ್ತಾ ಹೋಗೋಣ. ಸೊ ನೀವು ನೋಡ್ಬೋದು, DSI ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಅಂತ HKದಲ್ಲಿ 5 ಇದ್ದಾವೆ, ನಾನ್ HKದಲ್ಲಿ 15 ಇದ್ದಾವೆ. ಒಟ್ಟು 20 ಹುದ್ದೆಗಳು ಖಾಲಿ ಇದ್ದಾವೆ. ಸೊ ನೆಕ್ಸ್ಟು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ APC ಅಂತ, ಇದು HKದಲ್ಲಿ 275 ಖಾಲಿ ಇದೆ. ಹಾಗೆ ನಾನ್ HKದಲ್ಲಿ 1375 ಖಾಲಿ ಇದೆ. ಟೋಟಲ್ ಆಗಿ 1650. ನೆಕ್ಸ್ಟು ಸಿವಿಲ್ ನೋಡೋದಾದರೆ HKದಲ್ಲಿ 614 ಇದೆ. ಹಾಗೆ ನಾನ್ HKದಲ್ಲಿ ಇನ್ನೂ ಹಂಚಿಕೆ ಆಗಿಲ್ಲ. ಸೊ ಮುಂಬರುವ ಒಂದು ಆದೇಶ ಪತ್ರದಲ್ಲಿ ಹಂಚಿಕೆ ಮಾಡಿರುವಂಥ ಡೀಟೇಲ್ಸ್ ನಮಗೆ ಸಿಗುತ್ತೆ. ಸೊ ಸದ್ಯಕ್ಕೆ ನಮಗೆ ಟೋಟಲ್ ಆಗಿ 614 ಸಿವಿಲ್ ಕಾನ್ಸ್ಟೇಬಲ್ ಇದೆ. ನೆಕ್ಸ್ಟು ಇದು ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ KSRPದು 532 HKದಲ್ಲಿದ್ದರೆ 1500 ನಾನ್ HKದಲ್ಲಿ ಇರುವಂಥದ್ದು. ಸುಮಾರು 2032 ಒಟ್ಟು ಹುದ್ದೆಗಳು ನಮಗೆ ಖಾಲಿ ಇದೆ. ನೆಕ್ಸ್ಟ್ ನೋಡಿ, ಪೊಲೀಸ್ ಕಾನ್ಸ್ಟೇಬಲ್ ಎಷ್ಟಿದೆ ಅಂತೇಳಿ 340 ಕಲ್ಯಾಣ ಕರ್ನಾಟಕದಲ್ಲಿದ್ದರೆ ಇನ್ನೂ ನಾನ್ HKದಲ್ಲಿ ಹಂಚಿಕೆ ಆಗಿಲ್ಲ. ಸೊ ನಮಗೆ ಟೋಟಲ್ ಆಗಿ 4656 ಹುದ್ದೆಗಳು ಖಾಲಿ ಇರುವಂಥದ್ದು. ಸೊ ಈ ಒಂದು
ಹುದ್ದೆಗಳು ನೋಡ್ತಾ ಹೋದರೆ ಸಿಕ್ಕಾಪಟ್ಟೆ ಹುದ್ದೆಗಳು ಖಾಲಿ ಇದ್ದಾವೆ ಪಿ ಸಿಗೆ ಸಂಬಂಧಪಟ್ಟಂತೆ. ಸೊ ನೀವೆಲ್ಲ ಪಿ ಸಿ ಆಸ್ಪಿರೆಂಟ್ ಯಾರಿದ್ದೀರಾ, ಸೊ ಇವತ್ತಿಂದನೇ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿ. ನಾನು ಹಲವಾರು ವಿಡಿಯೋದಲ್ಲಿ ನಾನು ಹೇಳ್ತಾನೇ ಇದ್ದೀನಿ. ಸೊ ನೋಟಿಫಿಕೇಷನ್ ಆದಮೇಲೆ ಓದಿದ್ರೆ ಖಂಡಿತವಾಗ್ಲೂ ನೀವು ಸೆಲೆಕ್ಟ್ ಆಗಲ್ಲ. ಸೊ ಇವಾಗಿಂದನೇ ನೀವು ಸೆಲೆಕ್ಟ್ ಆಗಬೇಕು ಅಂತಂದರೆ ಓದಬೇಕು, ಸಿಲೆಬಸ್ ಇಟ್ಕೋಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇಟ್ಕೋಬೇಕು, ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ನೋಟಿಫಿಕೇಷನ್ಸ್ ಆದಮೇಲೆ ನೀವು ರಿವಿಷನ್ ಮಾಡಬೇಕು. ಎಲ್ಲರೂ ಓದ್ತೀರಾ ಬಟ್ ರಿವಿಷನ್ ಮಾಡ್ದೇ ಭಾಳ ಜನ ಎಡುತ್ತಾರೆ. ಹಾಗಾಗಿ ರಿವಿಷನ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಓದಿ ಅಂತ ಹೇಳ್ತಾ ನೆಕ್ಸ್ಟು ಯಾವ ಡಿಸ್ಟಿಕ್ಕಲ್ಲಿ ಎಷ್ಟು ಖಾಲಿ ಇದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಸೊ ಈ ಒಂದು ನೋಟಿಫಿಕೇಷನ್ನು ಯಾವಾಗ ಆಗುತ್ತೆ ಅನ್ನೋದ್ರ ಒಂದು ಮಾಹಿತಿ ತಿಳಿಸ್ತೀನಿ. ಈಗ ನೋಡಿ ಬ್ಯಾಂಗ್ಳೂರು ಸಿಟಿಯಲ್ಲಿ ಎಷ್ಟಿದೆ ಅಂತ. ಸೊ ಹಂಚಿಕೆ ಮಾಡಲಾಗಿರುವ ಹುದ್ದೆಗಳ ಒಂದು ಸಂಖ್ಯೆ ಹಾಗೆ ಮರು ಹಂಚಿಕೆ ಮಾಡಲಾಗಿರುವ ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ. ಎಚ್ ಕೆದಲ್ಲಿ ಬ್ಯಾಂಗ್ಳೂರು ಸಿಟಿಯಲ್ಲಿ 60 ಇದ್ದರೆ ನಾನ್ ಎಚ್ ಕೆದಲ್ಲಿ 700 ಇದೆ. ಸೊ ಒಟ್ಟು 760 ಇದೆ. ಬಟ್ ಮರು ಹಂಚಿಕೆ ಮಾಡಿದಾಗ ಎಚ್ ಕೆದಲ್ಲಿ 83 ಆಗಿದೆ, ಹೆಚ್ಚಿಗೆ ಆಗಿದೆ. ಸೊ ನಾನ್ ಎಚ್ ಕೆದಲ್ಲಿ 918 ಆಗಿದೆ. ಟೋಟಲ್ ಆಗಿ ನಮಗೆ 1031 ಹುದ್ದೆಗಳು ಖಾಲಿ ಇದ್ದಾವೆ ಬ್ಯಾಂಗ್ಳೂರು ಸಿಟಿಯಲ್ಲಿ. ಹಾಗೆ ಮೈಸೂರು ಸಿಟಿಯಲ್ಲಿ ಎಚ್ ಕೆ ಬರೋದಿಲ್ಲಲ್ಲ, ಹಾಗಾಗಿ ಇಲ್ಲಿ ಯಾವುದೇ ಒಂದು ಎಚ್ ಕೆ ರಿಸರ್ವೇಷನ್ಸ್ ಇಲ್ಲ. ಸೊ ನಾನ್ ಎಚ್ ಕೆದಲ್ಲಿ 62 ಇದೆ. ಸೊ ಮರು ಹಂಚಿಕೆ ಮಾಡಿದಾಗ ಕಡಿಮೆ ಆಗಿದೆ, 50 ಆಗಿದೆ. ಸೊ ಸ್ಪೋರ್ಟ್ಸಲ್ಲಿ 5 ಅಂತ ಕೊಟ್ಟಿದ್ದಾರೆ. ಸೊ ಟೋಟಲಿ 55 ಆಗಿದ್ದಾವೆ. ಸೊ ಮ್ಯಾಂಗ್ಳೂರು ಸಿಟಿಲಿ ಯಾವುದೂ ಇಲ್ಲ. ಬಟ್ ಎಚ್ ಕೆದಲ್ಲಿ ಮರು ಹಂಚಿಕೆ ಮಾಡಬೇಕಾದ್ರೆ 15 ಪೋಸ್ಟ್ ಮೀಸಲಿಟ್ಟಿದ್ದಾರೆ. ಸೊ ಟೋಟಲ್ ಆಗಿ 15 ಪೋಸ್ಟ್ ಖಾಲಿ ಇರುವಂಥದ್ದು. ನೆಕ್ಸ್ಟ್ ನೋಡಿ ಬೆಳಗಾವಿ ಸಿಟಿಲಿ 29, ಮರು ಹಂಚಿಕೆ ಮಾಡಿದಾಗ ಯಾವುದು ನಮಗೆ ಇಲ್ಲ, ಸೊ ಖಾಲಿ ಬಿಟ್ಟಿರ್ತಾರೆ. ಸೊ ಕಲಬುರಗಿ ಸಿಟಿಲಿ 52 ಇದೆ. ಸೊ ಮರು ಹಂಚಿಕೆ ಮಾಡಿದಾಗ ನಮಗೆ ಯಾವುದೇ ಪೋಸ್ಟ್ ಸಿಕ್ಕಿಲ್ಲ. ನೆಕ್ಸ್ಟ್ ನೋಡಿ, ಬಟ್ ಇದು ಹಳೆ ಒಂದು ಆದೇಶ ಪತ್ರ ಆಗಿರುತ್ತೆ ಲಾಸ್ಟ್ ಇಯರ್ದು. ಸೊ ಅವರು ನೋಟಿಫಿಕೇಷನ್ ಆಗೋಕ್ಕಿಂತ ಮುಂಚೆ ಬಿಫೋರೇ ನಮಗೆ ಈ ರೀತಿ ಒಂದು ಆದೇಶ ಪತ್ರವನ್ನು ಹೊರಡಿಸ್ತಾರೆ ಮತ್ತೆ ಅಗೇನು. ಸೊ ಅದರಲ್ಲಿ ಇನ್ನೂ ಪೋಸ್ಟು ಹೆಚ್ಚಿಗೆ ಆಗಿರ್ಬೋದು, ಹೇಳೋಕ್ಕಾಗಲ್ಲ. ಕಡಿಮೆ ಅಂತೂ ಆಗಲ್ಲ, ಬಟ್ ಹೆಚ್ಚಿಗೆ ಆಗಿರ್ತವೆ. ಸೊ ನೋಡ್ಬೋದು ಏನೇನು ವೇರಿಯೇಷನ್ ಆಗುತ್ತೆ ಅಂತ ನೆಕ್ಸ್ಟ್ ಬಂದಾಗ. ಸೊ ನೆಕ್ಸ್ಟ್ ನೋಡಿ ತುಮಕೂರಲ್ಲಿ ಕೂಡ ಯಾವುದೂ ಇಲ್ಲ. ಕೋಲಾರಲ್ಲಿ 3 ಇದ್ದಾವೆ. KGF ಅಲ್ಲಿ 21, ಬಟ್ ಮರು ಹಂಚಿಕೆ ಆದಾಗ ಯಾವುದೂ ಇಲ್ಲ. ನೆಕ್ಸ್ಟು ಚಿಕ್ಕಬಳ್ಳಾಪುರದಲ್ಲಿ 36, ಮರು ಹಂಚಿಕೆ ಮಾಡಿದಾಗ 45 ಆಗಿದೆ. ನೆಕ್ಸ್ಟ್ ನೋಡಿ ಮೈಸೂರು ಟೋಟಲ್ ಆಗಿ ಮರು ಹಂಚಿಕೆ ಮಾಡಿದಾಗ 40 ಆಗಿದೆ. ಸೊ ಇದನ್ನೆಲ್ಲ ನೋಡ್ತಾ ಹೋಗ್ಬೋದು ನೀವು. ಹಾಸನ ಕೊಟ್ಟಿದ್ದಾರೆ, ಕೊಡಗು, ಮಂಡ್ಯ ಎಲ್ಲ ಡಿಸ್ಟಿಕ್ ವೈಸು ಇಲ್ಲಿ ಹಂಚಿಕೆ ಮಾಡಲಾಗಿದೆ. ನಮಗೆ ಟೋಟಲ್ ಆಗಿ 1650 ಪೋಸ್ಟ್ ಖಾಲಿ ಇದ್ದಾವೆ ಪಿ ಸಿಗೆ ಸಂಬಂಧಪಟ್ಟಂತೆ. ಸೊ ಈ ಒಂದು PDF ನಾನು ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ, ಶಾರದಾ ಪಾಠಶಾಲಾ ಟೆಲಿಗ್ರಾಮ್ ಚಾನಲಲ್ಲಿ. ಬಯೋದಲ್ಲಿ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ. ಸೊ ಆ ಲಿಂಕ್ ಕ್ಲಿಕ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಚಾನಲ್ನ ನೀವು ಜಾಯ್ನ್ ಆಗ್ಬೋದು ಚಾನಲ್ಗೆ. ಸೊ ಆ ಒಂದು PDF ನೀವು ಪಡ್ಕೋಬೋದು, ಡೀಟೇಲಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ಈ ಒಂದು PC ನೇಮಕಾತಿ ಯಾವಾಗ ಆಗುತ್ತೆ, ಇಷ್ಟೆಲ್ಲ ಆಯಿತು, ಬಟ್ ಯಾವಾಗ ಆಗುತ್ತೆ ಅನ್ನೋದ್ರ ಒಂದು ಕುರಿತು ಪರಮೇಶ್ವರ್ ಅವರು ಹೇಳಿದ್ದಾರೆ. ಸೊ ಗೃಹ ಸಚಿವರು ಅವ್ರು ಏನು ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಸೊ ನೋಡ್ಬೋದು ನೀವಿಲ್ಲಿ 4600 ಕಾನ್ಸ್ಟೇಬಲ್ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಿರ್ತಕ್ಕಂಥದ್ದು ಒಂದು ಪತ್ರಿಕೆಯಲ್ಲಿ ಬಂದಿದೆ. ಸೊ ಇಲ್ಲಿ ನೋಡ್ತಾ ಹೋಗ್ಬೋದು ನೀವು. ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ 15,000 ಹುದ್ದೆಗಳಲ್ಲಿ 4600 ಕಾನ್ಸ್ಟೇಬಲ್ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಸೊ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ನೋಡಿ, ಇನ್ನೂ ಹೊರಡಿಸ್ತಾರೆ ಅನ್ನೋ ಒಂದು ಮಾತಿದು. ಸೊ ನೆಕ್ಸ್ಟ್ ನೋಡಿ, 545 PSIಗಳ ನೇಮಕಾತಿ ತರಬೇತಿ ಪ್ರಗತಿಯಲ್ಲಿದೆ. ಹೊಸದಾಗಿ 402 PSI ನೇಮಕಾತಿ ಆದೇಶ ಹೊರಡಿಸಲಾಗಿದೆ. ಸೊ ನಿಮಗೆಲ್ಲರಿಗೂ ಗೊತ್ತಿರುವಂತೆ 545 ಹಾಗೆ 402 ಇವೆಲ್ಲ ಫೈನಲ್ ಲಿಸ್ಟೆಲ್ಲ ಬಂದಿದ್ದಾವೆ. ಸೊ ಅದ್ರ ಜೊತೆಗೆ ಇನ್ನು 600 PSI ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ. ಸೊ ಇದು ಯಾವಾಗ ಆಗುತ್ತೆ ಅನ್ನೋ ಒಂದು ಕನ್ಫರ್ಮೇಷನ್ ಇಲ್ಲ. ಬಟ್ ಇದು ಇವಾಗೆ ಅಂತೂ ಆಗಲ್ಲ PSI, ಬಟ್ ಬಹಳ ಟೈಮ್ ತಗೊಳುತ್ತೆ. ನನಗನ್ಸಿದ ಮಟ್ಟಿಗೆ ಆಗಸ್ಟ್ ಸೆಪ್ಟೆಂಬರ್ ಅಥವಾ ಈ ವರ್ಷದ ಎಂಡಿಂಗಲ್ಲಿ ನಿಮಗೆ ಈ PSI ನೇಮಕಾತಿ ಆಗುತ್ತೆ ಅಂತ ಅನ್ಕೋತೀನಿ. ಸೊ
ತುಂಬ ಏನು ಅಧಿಕೃತ ಮಾಹಿತಿ ಇಲ್ಲದೆ ಇರೋದರಿಂದ ಜಸ್ಟ್ ಅವರು ಹೇಳಿದ್ದಾರೆ. ಸೊ ಗೃಹ ಸಚಿವರು ಹೇಳಿದ್ದಾರೆ ಅನ್ನೋ ಒಂದು ಮಾತಿಗೆ ನಾವು ನಾಳೆನೇ ಆಗಿಬಿಡ್ತದೆ, ಇನ್ನು ನೆಕ್ಸ್ಟ್ ಮಂತೇ ಆಗಿಬಿಡ್ತದೆ ಅನ್ನೋದು ನಮ್ಮ ಒಂದು ಭ್ರಮೆಯಲ್ಲಿರೋದು ತಪ್ಪಾಗುತ್ತೆ. ಬಟ್ ಅವರೇನೋ ಹೇಳ್ತಾರೆ. ಸೊ ಅದನ್ನು ತಕ್ಕಂತೆ ಅವರು ಇದು ಮಾಡೋದಿಲ್ಲ, ಪ್ರಕ್ರಿಯೆಯನ್ನು ಆರಂಭಿಸೋದಿಲ್ಲ. ಹಾಗಾಗಿ ಸೊ ಪಿ ಸಿ ಅಂತೂ ಆಗುತ್ತೆ, ಈ ವರ್ಷದಲ್ಲಿ ಆಗುತ್ತೆ, ಜೂನ್ ಜುಲೈಯಲ್ಲಿ. ಸೊ ಬಟ್ PSI ಆಗೋದು ತುಂಬ ಡೌಟ್ ಇದೆ. ನೋಡೋಣ, ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ತಾ ಇರ್ತೀನಿ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ಏನಾದರೂ ನಿಮಗೆ ಮಾಹಿತಿ ಉಪಯುಕ್ತ ಅನಿಸಿದರೆ ಸೊ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಸೊ ಧನ್ಯವಾದಗಳು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.